ನಾನಿವತ್ತು ಬಂದಿರೋದು ಒಬ್ಬ ನಟಿ ಇರ್ತಕ್ಕಂಥ ಜಾಗಕ್ಕೆ. ಅವರು ಬಹುಭಾಷಾ ನಟಿ. ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅಪ್ರತಿಮ ಕಲಾವಿದೆ. ಅವ್ರು ಯಾರು ಅಂತ ಗೊತ್ತಾಯ್ತಾ? ಎನಿ ಗೆಸಸ್? ಯಾರು ಅಂತ ಗೊತ್ತಾಯ್ತಾ? ಇವರು ರೊಮ್ಯಾಂಟಿಕ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪವರ್ಫುಲ್ ಲೇಡಿ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ, ಎಮೋಷನಲ್ ತಾಯಿ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ಯಾರು ಅಂತ ಯೋಚನೆ ಮಾಡ್ತಾ ಇರಿ. ನಾನು ಇಷ್ಟೋದಂಗ ಹೇಳಿದ್ದು ಇವ್ರ ಬಗ್ಗೆನೆ. ತಾಯಿ ಪಾತ್ರದಲ್ಲಿ ರಾಣಿ ಅಂತಾನೆ ಕಸ್ಕೊಂಡಿರ್ತಕ್ಕಂಥ ಲೀಲಾವತಿ ಅಮ್ಮನವ್ರ ಬಗ್ಗೆ. ಕನ್ನಡ ಸಿನಿಲೋಕದ ಇತಿಹಾಸವನ್ನು ತಿರುಗಿ ನೋಡಿದಾಗ ಹೊಳೆಯುವ ಅಮರ ಹೆಸರು ಲೀಲಾವತಿ. ಡಾಕ್ಟರ್ ಲೀಲಾವತಿ ಅಮ್ಮನವರ ಪುಣ್ಯ ಸ್ಮಾರಕವು ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿದೆ. ಕನ್ನಡ ಸಿನಿಲೋಕದ ಇತಿಹಾಸವನ್ನು ತಿರುಗಿ ನೋಡಿದಾಗ ಹೊಳೆಯುವ ಅಮರ ಹೆಸರು ಲೀಲಾವತಿ. ಸರಳ ಕುಟುಂಬದಲ್ಲಿ ಹುಟ್ಟಿ ತನ್ನ ಪ್ರತಿಭೆ ಮತ್ತು ಪರಿಶ್ರಮದಿಂದ ಬೆಳ್ಳಿ ತೆರೆಯಲ್ಲಿ ಅಚ್ಚಳಿಯದ ಸ್ಥಾನವನ್ನು ನಿರ್ಮಿಸಿದ ಮಹಾನ್ ಕಲಾವಿದೆ. 1950ರ ದಶಕದಲ್ಲಿ ಆರಂಭವಾದ ಲೀಲಾವತಿರವರ ಸಿನಿ ಪಯಣ 5 ದಶಕಗಳಿಗಿಂತ ಹೆಚ್ಚು ಕಾಲ ಮುಂದುವರೆದು ಬಹುಭಾಷಾ ನಟಿಯಾಗಿ 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದರು. ನಾಯಕಿಯಾಗಿ, ತಾಯಿಯಾಗಿ, ಭಾವನೆಗಳ ಪ್ರತಿರೂಪವಾಗಿ ಅವರ ಪಾತ್ರಗಳು ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದವು. ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ. ಅವರ ಅಭಿನಯಕ್ಕೆ ಅನೇಕ ಪ್ರಶಸ್ತಿಗಳು ದೊರಕಿದರೂ ಜನರ ಪ್ರೀತಿ ಅವರಿಗೆ ದೊರೆತ ಅತಿ ದೊಡ್ಡ ಗೌರವ. ಬೆಳ್ಳಿ ತೆರೆಯಾಚೆಗೆ ಅವರು ಮಣ್ಣಿನ ಮಗಳು, ಕೃಷಿ, ಸೇವೆ ಮತ್ತು ಮಾನವೀಯತೆಯಲ್ಲಿ ತನ್ನ ಬದುಕನ್ನು ಅರ್ಪಿಸಿದರು. ಅವರು ಕೇವಲ ನಟಿಯಲ್ಲ, ಒಂದು ಯುಗ, ಒಂದು ಸ್ಫೂರ್ತಿ, ಒಂದು ಶಾಶ್ವತ ನೆನಪು. ಅವರ ಜೀವನ ಸೇವೆ, ತ್ಯಾಗ ಮತ್ತು ಮಾನವೀಯತೆಯನ್ನು ನೆನಪಿಸಿಕೊಳ್ಳಲು ಬನ್ನಿ ಎಲ್ಲರೂ ಭೇಟಿ ನೀಡಿ ಗೌರವ ಸಲ್ಲಿಸೋಣ. ಹಿಂದೆ ಸಬ್ಸ್ಕ್ರೈಬ್ ಮಾಡಿ.